ಕಾರ್ಪೇಥಿಯನ್ ಪರ್ವತಗಳ ಗಂಭೀರ ಶಿಖರಗಳ ಮಧ್ಯೆ ಛಾಯೆ ಮತ್ತು ರಹಸ್ಯಗಳಲ್ಲಿ ಮುಳುಗಿರುವ ಒಂದು ಪುರಾತನ ಕೋಟೆ ನೋಕ್ಟರ್ನ್ ಕೋಟೆ ಇತ್ತು. ಅದರ ಗೋಪುಗಳು ಆಕಾಶವನ್ನು ಸ್ಪರ್ಶಿಸುತ್ತಿದ್ದು, ಅದರ ಗೋಡೆಗಳು ತಣ್ಣನೆಯ ಕಲ್ಲುಗಳಿಗೆ ಸ್ಪರ್ಶಿಸಿದ ಗಾಳಿಗೆ ಭಯಾನಕ ಕಥೆಗಳನ್ನು ಕಿವಿಮಾತಾಗಿ ಹೇಳುತ್ತಿದ್ದವು. ಅದರ ಅತ್ಯಂತ ಆಳದ ಕಾಲ್ಗುಚ್ಛದ ಒಳಗೆ ಒಂದು ಮರೆತ ಕೊಠಡಿ ಚಂದ್ರರಹಿತ ರಾತ್ರಿಗಿಂತಲೂ ಕತ್ತಲಾದ ರಹಸ್ಯಗಳನ್ನು ಹೊತ್ತಿತ್ತು. ನಾಕ್ಟರ್ನ್ ಕೋಟೆಯ ತಾಂಡವದೇಶ ಲಾರ್ಡ್ ವಿಕ್ಟರ್ ದ್ರಾಗನೋವ್ ಒಂದು ಪುರಾತನ ವ್ಯಾಂಪೈರ್ ವರ್ಣಶ್ರೇಣಿಗೆ ಸೇರಿದವನು. ಅವನ ಕಣ್ಣುಗಳಲ್ಲಿ ಅಮರತ್ವದ ವಿಚಿತ್ರ ಬೆಳಕು ಕಂಗೊಳಿಸುತ್ತಿದ್ದು, ಅವನ ಉಪಸ್ಥಿತಿ ಭೀತಿದಾಯಕ ಮಹತ್ವವನ್ನು ಉಂಟುಮಾಡುತ್ತಿತ್ತು. ಶತಮಾನಗಳಿಂದಲೂ ಅವನು ಕೋಟೆ ಹಾಗೂ ಸುತ್ತಲಿನ ಪ್ರದೇಶಗಳನ್ನು ಕಠಿಣ ಶಾಸನದಿಂದ ಆಳುತ್ತಿದ್ದನು, ನಿತ್ಯಜೀವಿತ್ವದ ಶಾಪದಿಂದ ಬಂಧಿತನಾಗಿದ್ದನು. ವಿಕ್ಟರ್ ಮಹಿಮಾಮಯ ವ್ಯಕ್ತಿಯಾಗಿದ್ದರೂ ಸಹ ಅವನು ಕ್ರೂರವಾದ ರಕ್ತಬಾಕಿಯಿಂದ ನರಳುತ್ತಿದ್ದನು, ದಾರಿದಪ್ಪಿದವರ ರಕ್ತದಿಂದ ತನ್ನ ಹಸಿವನ್ನು ತಣಿಸುತ್ತಿದ್ದನು. ಆದರೆ ಲಾರ್ಡ್ ದ್ರಾಗನೋವ್ ಈ ದೆವ್ವದ ಆಳ್ವಿಕೆಯಲ್ಲಿ ಒಬ್ಬನೇ ಇರಲಿಲ್ಲ. ಕೋಟೆಯ ಕತ್ತಲೆಯ ಹೃದಯದಲ್ಲಿ, ದುಷ್ಟತೆಯ ವಾತಾವರಣದಲ್ಲಿ ಮುಚ್ಚಿದವನಂತೆ ಅವನ ಸಹೋದರಿ ಲೇಡಿ ಐಸೋಲ್ಡ್ ವಾಸಿಸುತ್ತಿದ್ದಳು. ಅತಿ ಅಚಲ ಶಕ್ತಿಯ ಮಾಂತ್ರಿಕೆಯಾಗಿದ್ದ ಐಸೋಲ್ಡ್ ಕಪ್ಪು ಮಾಂತ್ರಿಕತೆಯನ್ನು ಅಚೂಕವಾಗಿ ಕಳಪೆಗೊಳಿಸುತ್ತಿದ್ದಳು. ಅದು ಧೈರ್ಯವಂತನ ಸ್ಪೈನ್ನಲ್ಲಿಯೂ ತಂಪು ಹೊಳೆಯುವಂತೆ ಮಾಡುತ್ತಿತ್ತು. ಅವಳಿಗೂ ಸಹ ಅಮರವೃತ್ತದ ಶಾಪ ಬಿದ್ದಿದ್ದು, ಅವಳ ಸೌಂದರ್ಯವು ಕಾಲದೊಳಗೆ ಸ್ಥಿರವಾಗಿದ್ದ ಕ್ರೂರತೆಯ ಶಿಲ್ಪವೊಂದು ಎಂಬಂತೆ ಕಾಣಿಸುತ್ತಿತ್ತು. ರಕ್ತಚಂದ್ರದ ನೆರಳಿನಲ್ಲಿ ಅವಳ ಶಕ್ತಿಗಳು ಹೆಚ್ಚಾಗುತ್ತವೆ ಎಂಬ ಮಾತು ಕೇಳಿಬರುತ್ತಿತ್ತು. ಅದು ಆಕಾಶವನ್ನು ಕೆಂಪು ಹೆಮ್ಮೆಗೊಳಿಸುವ ಅಪರೂಪದ ಘಟನೆ. ಅಂತಹ ರಾತ್ರಿಗಳಲ್ಲಿ ಕೋಟೆಯ ರೂಪು ದಿಕ್ಕಿನಲ್ಲಿ ಕಾಣಿಸಿಕೊಂಡರೆ ವಿವೇಕವಂತನು ದೂರವಿರಲೇಬೇಕಿತ್ತು. ಒಂದು ನಿರ್ಣಾಯಕ ರಾತ್ರಿ, ಒಂದು ದಾರಿ ತಪ್ಪಿದ ಮತ್ತು ಕಳೆದು ಹೋಗಿದ ಯಾತ್ರಿಕರ ಗುಂಪು ಮಂಜಿನ ಮಧ್ಯೆ ನೋಕ್ಟರ್ನ್ ಕೋಟೆಯ ಭೀತಿದಾಯಕ ರೂಪು ಕಾಣಿಸಿಕೊಂಡಿತು. ಅವಸಾನಕ್ಕಾಗಿ ಅವರು ಕೋಟೆಯ ಬಾಗಿಲುಗಳ ಕಡೆಗೆ ಹೆಜ್ಜೆ ಹಾಕಿದರು, ಆಂತರಿಕ ಭೀಕರತೆಯ ಅರಿವಿಲ್ಲದೆ. ಆ ಗುಂಪಿನಲ್ಲಿ ಎಲೆನಾ ಎಂಬ ಧೈರ್ಯಶಾಲಿ ಬೇಟೆಗಾರ್ತಿ, ಬ್ರದರ್ ಥೋಮಸ್ ಎಂಬ ಧಾರ್ಮಿಕ ಸನ್ಯಾಸಿ, ಗ್ರೆಗರ್ ಎಂಬ ಗಟ್ಟಿದೇಹದ ಲೋಹಕಾರ ಮತ್ತು ಅನುಕಂಪದಿಂದ ತುಂಬಿರುವ ಚಿಕಿತ್ಸಕಿ ಅನುಯಾಯಿ ಇದ್ದರು. ಅವರು ಕೋಟೆಗೆ ಹತ್ತಿ ತಲುಪುತ್ತಿದ್ದಂತೆ ಲೇಡಿ ಐಸೋಲ್ಡ್ ಅವರ ಆಗಮನವನ್ನು ಭಾಸಿಸಿಕೊಂಡು ತನ್ನ ಕತ್ತಲೆ ಮಂತ್ರಗಳನ್ನು ಸಿದ್ಧಪಡಿಸಿದಳು. ಹಾಗೆಯೇ ಲಾರ್ಡ್ ವಿಕ್ಟರ್ನ ರಕ್ತಹಸಿವು ತೀಕ್ಷ್ಣವಾಯಿತು. ಇದು ಹಿಂಸಾತ್ಮಕ ಬೇಟೆಯ ರಾತ್ರಿ ಎಂಬ ಸೂಚನೆ. ಅವರು ದೊಡ್ಡ ಮಹಲ್ಗೆ ಕಾಲಿಟ್ಟಾಗ ಒಂದು ಭೀತಿದಾಯಕ ನಿಶ್ಶಬ್ದತೆ ಅವರ ಸ್ವಾಗತಿಸಿತು. ಗಾಳಿಯಲ್ಲಿ ಕ್ಷಯ ಮತ್ತು ಇನ್ನೊಂದು ನಿರೂಪಿಸಲಾರದ ದುಷ್ಟತೆಯ ವಾಸನೆ ತುಂಬಿತ್ತು. ಅವರು ಆಳಕ್ಕೆ ಸಾಗುತ್ತಿದ್ದಂತೆ ಕಲ್ಲಿನ ಗೋಡೆಗಳು ಬೆನ್ನು ಹತ್ತುವಂತೆ ತೋರಿ ಒಂದು ಅಸ್ವಾಭಾವಿಕ ಭೀತಿಯಿಂದ ಉಸಿರುಗಟ್ಟಿಸುತ್ತಿದ್ದವು. ಅಕಸ್ಮಾತ್ ಮೆಣಸುಲು ಬತ್ತಿ ಅಂಜಲಿಗೆ ಬಂದುವು, ಅವರನ್ನು ಸಂಪೂರ್ಣ ಕತ್ತಲೆಗೆ ಒಡ್ಡಿದವು. ಲೇಡಿ ಐಸೋಲ್ಡ್ ಛಾಯೆಗಳೊಳಿಂದ ಹೊರಬಂದಳು, ಅವಳ ಕಣ್ಣುಗಳು ಅವಿಧ್ವಂಸಕ ಬೆಳಕಿನಿಂದ ಹೊಳೆಯುತ್ತಿತ್ತು. ಸ್ವಾಗತ ತಪ್ಪಿದ ಆತ್ಮಗಳೇ ಎಂದು ಅವಳು ಎಣಿಸಿದಳು, ಅವಳ ಶಬ್ದ ಮಧುರವಾದ ವಿಷದಂತಿತ್ತು. ಈಗ ನೀವು ಈ ಕೋಟೆಯ ಅಧಿಪತಿಗಳಿಗೆ ವಿನೋದವನ್ನೇ ನೀಡಬೇಕಾಗಿದೆ. ಬ್ರದರ್ ಥೋಮಸ್ ತನ್ನ ನಂಬಿಕೆಯಿಂದ, ಶ್ರದ್ಧೆಯಿಂದ ಕ್ರೂಸಿನ ಚಿಹ್ನೆಯನ್ನು ತೋರಿಸಿದ. ಆದರೆ ಐಸೋಲ್ಡ್ ನಕ್ಕಳು, ಅದು ತುಂಡಾದ ಗಾಜಿನಂತೆ ಶಬ್ದ. ಒಂದು ಕೈಸಂಚಿಕೆಯಿಂದ ಅವಳು ಅವನನ್ನು ಛಾಯೆಗಳ ಶೃಂಖಲೆಯಲ್ಲಿ ಬಂಧಿಸಿದಳು, ಪ್ರಾರ್ಥನೆಗಿಂತ ಹೆಚ್ಚಾಗಿ ಬಿಗಿಯಾಗುವಂತೆ. ಗ್ರೆಗರ್ ತನ್ನ ಕಂದುಗಾಲನ್ನು ಎತ್ತಿದಾಗ ವಿಕ್ಟರ್ ಶೂನ್ಯದಿಂದಲೇ ಕಾಣಿಸಿಕೊಂಡು ಅವನ ಹಸ್ತವನ್ನು ಕಬ್ಬಿಣದ ಬೆಳಕು ಹಿಡಿದಂತೆ ಹಿಡಿದುಕೊಂಡ. ಭಯಾನಕ ಶಕ್ತಿಯಿಂದ ವಿಕ್ಟರ್ ಅವನನ್ನು ಕಮರೆಗೆ ಎಸೆದು ಬಡಿದು ಬಿಟ್ಟನು. ಅವನು ಚೇತನ ತಪ್ಪಿದನು. ಎಲೆನಾ ಧೈರ್ಯದಿಂದ ತನ್ನ ಬೆಳ್ಳಿಯ ತುದಿಯ ಬಾಣಗಳನ್ನು ಬಿಟ್ಟಳು, ಆದರೆ ಅವು ಐಸೋಲ್ಡ್ನ ರಕ್ಷಣಾತ್ಮಕ ಮಂತ್ರಕ್ಕೆ ಬಲಿಯಾದವು. ಅನುಯ ನಡುಗುತ್ತಾ ಕಣ್ಣು ಮುಚ್ಚಿಕೊಂಡು ತನ್ನ ಅಜ್ಜಿಯವರು ಕಲಿಸಿದ ಪುರಾತನ ಮಂತ್ರವನ್ನು ಪಠಿಸುತ್ತಿದ್ದುದು. ಅವಳು ಕರೆಯುತ್ತಿದ್ದ ಶಕ್ತಿಗಳು ಅಪರಿಚಿತವಾಗಿದ್ದರೂ ಸಹ ಆಕಸ್ಮಿಕವಾಗಿ ಸುತ್ತಲಿನ ಕತ್ತಲೆಯ ಶಕ್ತಿಯನ್ನು ಸೆಳೆಯಿತು. ಅದು ಅವಳನ್ನು ವಿಕ್ಟರ್ನ ದಾಹದಿಂದ ರಕ್ಷಿಸುವ ಒಂದು ರಕ್ಷಾಸ್ಪಂದನವನ್ನು ರಚಿಸಿತು. ಒಂದು ತೀವ್ರ ನಿಶ್ಶಬ್ದತೆ ಆವರಿಸಿತು, ಗಾಳಿಯಲ್ಲೂ ಕತ್ತಲೆ ಶಕ್ತಿಯ ಸಿಡಿಲು ಕಾಣಿಸಿತು.